ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವು ಇವತ್ತು ಈ ಮೆಟ್ರೋ ದರ ಏನು ಹೆಚ್ಚಿಗೆ ಆಗಿದೆ ಏಕಾಏಕಿ ಈ ಒಂದು ವಿಚಾರದ ಕುರಿತಂತೆ ಚರ್ಚೆಯನ್ನ ಮಾಡೋಣ. ಅದೇ ರೀತಿಯಾಗಿ ಮೆಟ್ರೋ ದರ ಹೆಚ್ಚಿಗೆ ಆಗಿರೋದ್ರಿಂದ ಬೆಂಗಳೂರಿನ ಜನರು ಬಹಳಷ್ಟು ಒಂದು ಸಂಕಷ್ಟ ಅಂದ್ರೆ ಒಂದಿಷ್ಟು ಏನು ತಮ್ಮ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೆಟ್ರೋ ದರವನ್ನ ಏಕಾಏಕಿ ಏರಿಕೆ ಮಾಡಿರೋದ್ರಿಂದಾಗಿ ಇಲ್ಲಿನ ಮಧ್ಯಮ ವರ್ಗದ ಜನ ಏನು ಬಹಳಷ್ಟು ಜನ ಆ ಒಂದು ಮೆಟ್ರೋದಲ್ಲೇ ಪ್ರಯಾಣಕ್ಕೆ ಒಂದು ನೆಚ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈಗ ಮತ್ತೆ ಬಸ್ಗಳತ್ತ ಮುಖ ಮಾಡ್ಬೇಕಾ ಅಥವಾ ಈ ರೀತಿಯಂತ ಒಂದು ಗೊಂದಲ ಮುಂದುವರೆದಿದೆ. ಹೀಗಾಗಿ ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಈಗ ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿ ವಕ್ತಾರರಾಗಿರುವಂತಹ ರಾಜ್ಯ ವಕ್ತಾರರಾಗಿರುವಂತಹ ರಘು ದೊಡ್ಡೇರಿಯವರು ಜಾಯ್ನ್ ಆಗ್ತಾ ಇದ್ದಾರೆ. ರಘು ದೊಡ್ಡೇರಿಯವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಬಿಜೆಪಿಯಿಂದ ರಾಜ್ಯ ವಕ್ತಾರರಾಗಿರುವಂತಹ ವಿಜಯ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್ ಪ್ರಸಾದ್ ಅವರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಏನಂತ ಹೇಳಿದ್ರೆ ಈಗ ಎಲ್ರಿಗೂ ಗೊತ್ತಿರುವಂತ ವಿಚಾರ, BMRCL ಏಕಾಏಕಿ ದರವನ್ನ ಏರಿಕೆ ಮಾಡಿರೋದ್ರಿಂದಾಗಿ ಅದರ ನೇರ ಪರಿಣಾಮ ಸಾಮಾನ್ಯ ಜನರ ಮೇಲಾಗ್ತಾ ಇದೆ. ಯಾರು ತಮ್ಮ ಸ್ವಂತ ವೆಹಿಕಲ್ಗಳಿಲ್ದೆ ಅಥವಾ ಬೇರೆ ಬೇರೆ ಯಾವುದೇ ಒಂದು ವಾಹನಗಳನ್ನ ಬಳಸದೇನೆ ಮೆಟ್ರೋ ಮೇಲಿನ ಟೈಮ್ ಉಳಿಸೋದಕ್ಕಾಗಿ ಅಥವಾ ತಮ್ಮ ಕಚೇರಿ ಅಥವಾ ತಾವು ಹೋಗ್ಬೇಕಾದ ಸ್ಥಳಕ್ಕೆ ಶೀಘ್ರವಾಗಿ ತಲುಪೋದಕ್ಕಾಗಿ ಮೆಟ್ರೋವನ್ನೇ ನೆಚ್ಕೊಂಡಿದ್ರು. ಆದ್ರೆ ಇಷ್ಟೊಂದು ರೀತಿಯಲ್ಲಿ ಕೆಲವೊಂದು ಕಡೆಗೆ 100% ದರವನ್ನ ಏರಿಕೆ ಮಾಡಿರುವಂತದ್ದು, ಕೆಲವೊಂದು ಕಡೆಗೆ ಆ ಒಂದು ಮೆಟ್ರೋ ಪಾಸ್ ಏನಿತ್ತು ಅದರ ಮೊತ್ತವನ್ನ ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಇದೆಲ್ಲವನ್ನ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಯಾವ ರೀತಿಯಾಗಿ ಇದನ್ನ ಡಿಸೈಡ್ ಮಾಡಿದ್ವು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಒಂದು ಹೇಳಿಕೆಗಳನ್ನ ಹೇಳ್ತಿರುವಂತದ್ದು. ಮೊದಲಿಗೆ ನಾನು ವಿಜಯ್ ಪ್ರಸಾದ್ ಅವ್ರನ್ನ ಕೇಳೋದಾದ್ರೆ, ಈ ದರ ಏರಿಕೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಎಂಬಂತ ಆರೋಪ ಇದೆ. ಏನಿದೆ ಇದಕ್ಕೆ ನಿಮ್ಮ ಹತ್ರ ಏನಿದೆ ಸ್ಪಷ್ಟನೆ ಅಂತ ಹೇಳಿ? ನೋಡಿ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳೋದಕ್ಕಿಂತ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಯಾರಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಓಕೆನಾ? ಈ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಾಂಗ್ರೆಸ್ ಕೆಳಗಿದೆ. ನಾವು ನೋಡ್ತಿದ್ದಂಗೆನೆ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಅವರು ಯಾವ ತರ ತಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ತರ ವಿಫಲವಾಗಿದ್ದಾರೆ, ಗ್ಯಾರಂಟಿಗಳು ಕೊಡೋ ಸಹಿತ ಇದರಿಂದ ಹಿಡಿದು ಬೆಲೆ ಏರಿಕೆಯನ್ನು ಯಾವ ತರ ಮಾಡಿದ್ದಾರೆ ಈ 2 ವರ್ಷದಲ್ಲಿ, ಆಮೇಲೆ ಜನರಿಗೆ ಯಾವ ತರ ಬೆಲೆ ಏರಿಕೆ ಬರೆ ಹಾಕಿದ್ದಾರೆ ಅನ್ನೋದು ನಾವು ಈ ರಾಜ್ಯದ ಜನತೆ ನೋಡ್ತಾ ಬರ್ತಾ ಇದೆ. ಅದೇ ದಾಟಿಯಲ್ಲಿ ನೀವು ಇವಾಗ ನೋಡ್ತಾ ಬರ್ತಾ ಇದ್ರೆ ಈ ಮೆಟ್ರೋ ಬೆಲೆ ಏರಿಕೆನೂ ಅದೇ ಕ್ಯಾಟಗರಿಗೆ ಬಂದು ಸೇರುತ್ತೆ. ಸೊ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ಬೇಕಾದ್ರೆ ಆಸ್ ಎ ಲೋಕಲ್ ಅಡ್ಮಿನಿಸ್ಟ್ರೇಟರ್ ಅವರು ಜನರಿಗೆ ಏನು ಇದನ್ನ ವಿಷಯ ಕೊಡಕ್ಕೆ ಹೋಗ್ತಾ ಇದ್ದಾರೆ? ತಮ್ಮ ಕೆಲಸ ಬರೀ ಜನರಿಗೆ ಬರೆ ಹಾಕೋದು, ಬೆಲೆ ಏರಿಕೆ ಮಾಡೋದು. ಇದು ಬಿಟ್ರೆ ಅದಾದ್ಮೇಲೆ ಏನೂ ಇಲ್ಲ. ಈ ಕೊನೆಗೆ ಏನ್ ಮಾಡೋದು? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬಿಡೋದು. ಇದರಲ್ಲಿ ನಮ್ದು ಇವ್ರದ್ದು ಏನಿಲ್ಲ, ಇದ್ರ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ಬಿಡೋದು. ಹಾಗಾದ್ರೆ ಎಲ್ಲದಕ್ಕೂ ಈ ತರದ್ದು ಉದಾಹರಣೆ ನಾವು ನೋಡ್ತಾನೆ ಇದೀವಿ. ಎಲ್ಲರ ಬೇರೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಥವಾ ಇಂಡಿ ಅಲಿಯನ್ಸ್ ಇದಿತ್ತು ಎಲ್ಲನೂ ಹಂಗೆ ಆಗಿದೆ. ಇವಾಗ ರೀಸೆಂಟ್ ಆಗಿ ನಾವು ಡೆಲ್ಲಿಲಿ ನೋಡ್ಬೇಕಾದ್ರೆ ಕೇಜ್ರಿವಾಲ್ ಏನ್ ಮಾಡ್ತಾ ಇದ್ರು? ಎಲ್ಲದಕ್ಕೂ ಸುಳ್ಳು ಹೇಳ್ತಾ ನಾ ಮಾಡ್ತೀನಿ ಮಾಡಕ್ಕಾಗ್ಲಿಲ್ಲ. ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಾ ಇರೋದು. ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ಕೊನೆಗೆ ಏನು ವಿಷಯ ಸಿಗ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬಿಡುದು. ನಾವು ಏನು ಮಾಡ್ತಾ ಇಲ್ಲ, ಇದು ಕೇಂದ್ರ ಸರ್ಕಾರದವ್ರ ಹೊಣೆ ಅಂತ ಹಾಕಿ ಕೂರಿಸ್ಬಿಡುದು. ಹಾಗಾದ್ರೆ ಈ ಬೆಲೆ ಏರಿಕೆಯಲ್ಲಿ ಈ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನೂ ಇಲ್ವಾ? ಹೊಣೆಗಾರಿಕೆ ಇದ್ದಿದ್ರೆ ಇವತ್ತು ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ? ಆಸ್ ಯೂಶಲ್ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಒಂದು ಜಾರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಸರ್ಕಾರ ಜನರ ಪರವಾಗಿ ಏನಾದ್ರು ಕೆಲಸ ಮಾಡ್ತಾ ಇದೆಯಾ? ಹಾಗಾದ್ರೆ ಈ ಬೆಲೆ ಏರಿಕೆನ ಸಿದ್ದರಾಮಯ್ಯನ ಕೈಯಲ್ಲಿ ತಡೆಯಕ್ಕೇನು ಆಗ್ತಾನೆ ಇರ್ಲಿಲ್ವಾ? ಹಾಗಾದ್ರೆ ಯಾಕೆ ಎಲ್ಲ ಪ್ರತಿಯೊಂದಕ್ಕೂ ನೀವು ಹಾಗಾದ್ರೆ ಸ್ವಾಮಿ, ಈ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇರೋದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರೋದು ಕಾಂಗ್ರೆಸ್, ಕೇಂದ್ರ ಸರ್ಕಾರ ಅಲ್ಲ. ನೀವು ಬೆಲೆ ಏರಿಕೆ ಒಂದು ಕಮಿಟಿ ಅಂತ ಇರುತ್ತೆ. ಆ ಕಮಿಟಿಯಲ್ಲಿ ಕಾಂಗ್ರೆಸ್ ರಾಜ್ಯದ ಪ್ರತಿನಿಧಿನೂ ಇದ್ರಲ್ಲಿ. ಹಾಗಾದ್ರೆ ಕಮಿಟಿಯಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ನೀವು ಕೂಡಲೇ ಒಪ್ಕೊಂಡ್ಬಿಡ್ತೀರಾ? ಹಾಗಾದ್ರೆ ನೀವು ನೀರಿನ ಬೆಲೆ ಜಾಸ್ತಿ ಮಾಡಿದ್ರಿ.
ನೀರಿನ ಬೆಲೆ ಜಾಸ್ತಿ ಮಾಡಿದ್ರಿ. ಅವ್ರು ಎಷ್ಟೋ ಒಂದು ರೇಟ್ ಕೇಳಿದ್ರು, ನೀವು ಆ ರೇಟನ್ನು ಒಪ್ಕೊಂಡ್ರು ಅಥವಾ ಆ ರೇಟನ್ನು ಅರ್ಧಕ್ಕೆ ಮಾಡಿದ್ರು. ಹಾಲಿನ ಬೆಲೆನೂ ಅಷ್ಟೇ, ನೀವು ಅವ್ರು ಹೇಳಿದ ರೇಟಿಗೆ ನೀವು ಫೆಡರೇಷನ್ ಅವರು ಏನ್ ಹೇಳಿದ್ರು ಅದು ಒಪ್ಕೊಂಡ್ಬಿಡ್ತೀರಾ ನೀವು? ಹಾಗಾದ್ರೆ ಇದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಎಷ್ಟು ವಿಫಲವಾಗಿದೆ ಅನ್ನೋದು. ನೀವು ಯಾವುದೇ ಸೆಕ್ಟರ್, ಯಾವುದೇ ಆಂಗಲ್ ತಗೊಳ್ಳಿ, ಈಗ ದರ ಏರಿಕೆಯಲ್ಲಿ 5 ಸೆಕೆಂಡ್ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, FDI ಇನ್ಫ್ಲೋ ಆಗಿರ್ಬೋದು, ಇದೆಲ್ಲಾನು ಈ ರಾಜ್ಯದ ವಿಫಲದ ಕಡೆ ಹೋಗ್ತಾ ಇದೆ. ಯಾಕೆಂದ್ರೆ ಇವತ್ತಿನ ದಿವಸ ರಾಜ್ಯ ಯಾವ ಮಟ್ಟಕ್ಕೆ, ಒಂದು ಕಾಲದಲ್ಲಿ ರಾಜ್ಯ ಎ ಕ್ಯಾಟಗರಿ ಶ್ರೇಣಿಲಿ ಕ್ರಿಸಿಲ್ ರೇಟಿಂಗ್ ಪಡೆದಂತ ರಾಜ್ಯ, ಇವತ್ತಿನ ದಿವಸ ಈ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಅಧೋಗತಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಯಾರು ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ, ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ಕಾಂಗ್ರೆಸ್ ಅವರು. ನಾಳೆ ದಿವಸ ಫೆಬ್ರವರಿ 12ರಿಂದ 14ವರೆಗೂ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡ್ತಾ ಇದ್ದಾರೆ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಇವರು ರಸ್ತೆ ಗುಂಡಿಗಳನ್ನು ಮುಚ್ಚಿದ್ರೆ ಸಾಕಾಗಿದೆ. ಯಾಕಂದ್ರೆ ಆಸ್ ಎ ಕನ್ಸರ್ನ್, ಆಸ್ ಎ ಸಿಟಿಸನ್, ಆಸ್ ಎ ರೆಸಿಡೆಂಟ್ ಆಫ್ ಕರ್ನಾಟಕ, ಆಸ್ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್, ನಾನು ತುಂಬಾ ಜವಾಬ್ದಾರಿ ಆಗಿದ್ದೀನಿ. ಯಾಕಂದ್ರೆ ನನಗೆ ಉದ್ಯೋಗ ಬರಬೇಕು, ರಾಜ್ಯಕ್ಕೆ ನಮ್ಮ ಯುವಕರಿಗೆ ಇದು ಬರಬೇಕು. ಈಗಾಗಲೇ ಜಿಮ್ ಅದು ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ರಾಜ್ಯದಲ್ಲಿ ಬೇರೆಯವರು ಜಾಗತಿಕ ವೇದಿಕೆಯಲ್ಲಿ ಈಗ ಅನಿಲ್ ಅವರೇ, ಈಗ ಈಗ ಏನಂತ ಹೇಳಿದ್ರೆ, ಈಗ ಮೀಸಲಿಡೋಣ. ಇನ್ನೊಂದು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ವಿಚಾರವಾಗ್ಲಿ ಅಥವಾ ಬಿಜೆಪಿಯ ಫೈಲ್ಯೂರ್ ಆಗ್ಲಿ, ಕಾಂಗ್ರೆಸ್ನ ಸಾಧನೆ ಮೆಟ್ರೋ ವಿಜಯ ಪ್ರಸಾದ್ ಒಂದೇ ನಿಮಿಷ ಹೇಳಿದ್ರೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಒಂದ್ ನಿಮಿಷ. ರಘು ಅವರೇ, ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ಇದರಲ್ಲಿ ಏನೂ ಪಾಲಿಲ್ಲ, ಇದರಾಗೆ ಬೆಲೆ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದವರು ಕೂಡ ಒಂದು ಸಮಿತಿಯಲ್ಲಿ ಇದ್ರು, ಅವ್ರು ಏನು ಪ್ರಶ್ನೆಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಕ್ಷಸ ಗುಣ ಅಂತ ಹೇಳ್ತಾರೆ. ರಕ್ತ ಇರುವಂತ ರಕ್ತ ಬೀಜಾಸುರರ ಸರ್ಕಾರ ಆಗಿದೆ ಕೇಂದ್ರ ಸರ್ಕಾರ. ಯಾಕೆಂತ ಹೇಳಿದ್ರೆ, ಏನು ನೀವು ಕುತ್ಕೊಂಡ್ರು ತೆರಿಗೆ, ನಿಂತ್ಕೊಂಡ್ರು ತೆರಿಗೆ, ಮಲ್ಕೊಂಡ್ರು ತೆರಿಗೆ, ಹಾಲು ಕುಡಿದ್ರು ತೆರಿಗೆ, ಮೊಸರು ತಿಂದ್ರು ತೆರಿಗೆ, ಇವನ್ ಕಡಲೆ ಬೀಜ ತಿಂದ್ರು ತೆರಿಗೆ. ಸೊ ಅಂದ್ರೆ ಕೇವಲ ಸರ್ಕಾರ, ಕೇಂದ್ರ ಸರ್ಕಾರ ಬಡ ಜನರ ಮೇಲೆ ತೆರಿಗೆಯ ಹೊರೆಯನ್ನ ಹಾಕ್ತಾ ಇದೆ. ರಕ್ತವನ್ನ ತೆರಿಗೆ ರೂಪದಲ್ಲಿ ಹಿಂಡಿ ಇಪ್ಪೆಕಾಯಿ ಮಾಡಿದೆ ಕೇಂದ್ರ ಸರ್ಕಾರ. ಸೊ ಯಾಕೆ ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ ಅವರು. ಹೇಳಿ, ಅವ್ರು ಏನ್ ಹೇಳ್ತಾರ ನೋಡೋಣ. ಓಕೆ, ಸೊ ಕೇಂದ್ರ ಸರ್ಕಾರ ಯಾಕೆ ರಾಜ್ಯ ಸರ್ಕಾರಗಳಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರನ ನಾವ್ ಯಾಕೆ ಬ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿದ್ದಂತ ಸ್ವಾಯತ್ತತೆಯನ್ನ ಕಿತ್ತುಕೊಂಡು ರಾಜ್ಯ ಸರ್ಕಾರಗಳು ಈಗ ಪುಕ್ಕ ಕಿತ್ತಕ್ಕ ಕಾಗೆ ಅಂತ ಆಗಿದೆ. ಕೇವಲ 4 ಟ್ಯಾಕ್ಸ್ ಗಳನ್ನ ಬಿಟ್ರೆ ರಾಜ್ಯ ಸರ್ಕಾರಗಳಿಗೆ ತಾನು ತೆರಿಗೆಯನ್ನು ಹಾಕುವ ಯಾವುದೇ ಸಾಮರ್ಥ್ಯ ಇಲ್ಲ ಅಥವಾ ಯಾವುದೇ ಹಕ್ಕಿಲ್ಲ. ಸೊ ಕೇವಲ ಪೆಟ್ರೋಲು, ಡೀಸೆಲ್, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ವೆಹಿಕಲ್ ಟ್ಯಾಕ್ಸ್ ಇದನ್ನ ಬಿಟ್ರೆ ರಾಜ್ಯ ಸರ್ಕಾರಗಳಿಗೆ ಎಲ್ಲಿದೆ? ನಾಳೆ ನಮ್ಮ ಏನಾದ್ರು ಟ್ಯಾಕ್ಸ್ ಬೇಸ್ ಜಾಸ್ತಿ ಮಾಡ್ಬೇಕು, ಹೊಸ ಯೋಜನೆಗಳನ್ನ ಮಾಡ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡೋದಿಲ್ಲ ದುಡ್ಡನ್ನ. ಈಗ ಹೊಸ ಯೋಜನೆಗಳನ್ನ ಮಾಡ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರಗಳು ಎಲ್ಲಿಗೆ ಹೋಗ್ಬೇಕು? ಸೊ ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಧೋರಣೆಯಿಂದ ಎಲ್ಲಾ ರಾಜ್ಯಗಳಿಂದ ಜನರ ತೆರಿಗೆಯನ್ನ ಈರಿ ಹಿಪ್ಪೆಕಾಯಿಯಾಗಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು BMRCL ವಿಚಾರದಲ್ಲಿ ಅದೇ ತಪ್ಪನ್ನ ಮಾಡಿದೆ. ಯಾಕೆ ನೀವು ಆಯ್ತು ಬೆಲೆ ಏರಿಕೆ ಯಾರು ಕಾರಣ? ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರ ಏನಾದ್ರು ಕಾರಣನ? ಬೆಲೆ ಏರಿಕೆಗೆ ಮೂಲ ಕಾರಣ ಕೇಂದ್ರ ಸರ್ಕಾರ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. $45 ಪರ್ ಬ್ಯಾರಲ್ ಅಂದ್ರೆ 25 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಕೊಡುವಂತ ಪಡೆಯುವಂತ ಕೇಂದ್ರ ಸರ್ಕಾರ 100 ರೂಪಾಯಿಗೆ ಮಾರ್ತಾ ಇದೆ. ಯಾಕೆ? ಒಂದ್ ಕಡೆ ಸ್ಟಾಪ್ ಮಾಡ್ತೀರಾ ನೋಡಿ, ಯಾಕಂದ್ರೆ ನೆಟ್ವರ್ಕ್ ಕಟ್ ಆಗ್ತಾ ಇದೆ. ಅಂದ್ರೆ ಬಡವರ ಹಣ. ಹಾಗಾಗಿ ಕೇಂದ್ರ ಸರ್ಕಾರ ಇದು ವಿಷಯ ಬೇರೆಡೆಗೆ ಹೋಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಹೇಳ್ತಿರೋದು ನಾವು ಮಾತಾಡ್ತಿರುವಂತದ್ದು. ಒಂದ್ ನಿಮಿಷ ಅದೇ, ಈಗ ನಾವು BMRCL ದರ ಏರಿಕೆ ಇದು ಏನಂತ ಹೇಳಿದ್ರೆ, ಈ ದರ ಏರಿಕೆ ಆಗಿರೋದ್ರಿಂದ ಸಂಕಷ್ಟ ಅನುಭವಿಸ್ತಿರುವಂತದ್ದು ಬೆಂಗಳೂರಿನ ಜನರು. ಅದು ಒಬ್ಬರು ಪಾರ್ಟಿಗೆ ಬಿಜೆಪಿ ಅವರು ಕೇಳಿದ್ರೆ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಕೇಳಿದ್ರೆ ಬಿಜೆಪಿ ಮೇಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈ ದರ ಏರಿಕೆಯನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮತ್ತೆ ಬಿಜೆಪಿಯವರು ನಿಮ್ಮ ಮೇಲೆ ಹೇಳ್ತಿದ್ದಾರೆ, ನಿಮ್ದೇನ್ ಪಾತ್ರ ಇಲ್ವಾ ಅಂತೇಳಿ ರಾಜ್ಯ ಸರ್ಕಾರದ್ದು? ನೋಡಿ ಅನಿಲ್,
ಇದು BMRC ಯಲ್ಲೂ ನಮ್ಮ ಮೆಟ್ರೋ ಏನಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಎರಡೂ ಇದೊಂದು ಪ್ರೈವೇಟ್ ಸ್ವಾಯತ್ತ ಸಂಸ್ಥೆಯಾಗಿದೆ, ಇಂಡಿಪೆಂಡೆಂಟ್ ಸಂಸ್ಥೆ. ಆ ಇಂಡಿಪೆಂಡೆಂಟ್ ಸಂಸ್ಥೆನಲ್ಲಿ ರಾಜ್ಯ ಸರ್ಕಾರ 50% ಇನ್ವೆಸ್ಟ್ಮೆಂಟ್, ಕೇಂದ್ರ ಸರ್ಕಾರ 50% ಇನ್ವೆಸ್ಟ್ಮೆಂಟ್. ಹೌದು. ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತಂದ್ರೆ ಲ್ಯಾಂಡ್ ಅನ್ನ ಕೊಡೋದು, ಲ್ಯಾಂಡ್ ಅಂಡ್ ಅಕ್ವಿಸಿಷನ್ ಮಾಡಿಕೊಡೋದು, ಪ್ಲಸ್ ಮುಂದೆ ಇರ್ತಕ್ಕಂತ ಸಾಲ ಏನಿದೆ ಆ ಸಾಲಕ್ಕೆ ಗ್ಯಾರಂಟಿ ಕೊಡುವಂತ ಜವಾಬ್ದಾರಿ ಮಾತ್ರ ರಾಜ್ಯ ಸರ್ಕಾರದ ಮೇಲಿದೆ. ಇನ್ನು ಕೇಂದ್ರ ಸರ್ಕಾರದ ಜವಾಬ್ದಾರಿನ ಅಡಿಷನಲ್ ಗ್ರಾಂಟ್ ಅನ್ನ ಕೊಡಬೇಕು, ಮತ್ತೆ ಈ ರೀತಿಯಾದಂತ ಏನು ಎಕ್ಸಾಬಿರೆಂಟ್ ಪ್ರೈಸಸ್ ಆದಾಗ ಅದನ್ನ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ನಮ್ದಿದೆ. ಯಾಕೆ ನಾನು ಕೇಂದ್ರ ಸರ್ಕಾರವನ್ನ ಬ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಏನು ಅಡಿಷನಲ್ ಸೆಕ್ರೆಟರಿ ಇದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯ ಅಡಿಷನಲ್ ಸೆಕ್ರೆಟರಿ ಇದ್ದಾರೆ. ಅಡಿಷನಲ್ ಸೆಕ್ರೆಟರಿ ಅವರು ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿದ್ರಲ್ಲಿ ನಮ್ಮ ಒಬ್ರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಒಬ್ರು ಇರ್ತಾರೆ, ಇನ್ನೊಬ್ರು ರಾಜ್ಯ ಸರ್ಕಾರದ ಒಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಈ 3 ಜನರಲ್ಲಿ ನಿರ್ಧಾರ ತೆಗೆದುಕೊಳ್ತಕ್ಕಂಥವ್ರು ಯಾರು? ರಾಜ್ಯ ಸರ್ಕಾರಗಳಿಗೆ ಏನಾದ್ರು ಅಡಿಷನಲ್ ಆಗಿ ಏನಾದ್ರು ಫಂಡ್ ಬರ್ತಾ ಇದೆಯಾ? ಆಯ್ತು, ಹೊಸ ಯೋಜನೆಗಳನ್ನ ಆಮೇಲೆ ಮಾತಾಡಿ ಪ್ಲೀಸ್. ಅಲ್ಲ, ಒಂದ್ ನಿಮಿಷ ಮಾತಾಡ್ಲಿ ಅವರು. ನೀವು ಮಾತಾಡಿ ಪ್ಲೀಸ್, ವೈಟ್ ಮಾಡಿ. ಏನಾಗ್ತದೆ ಗೊತ್ತಾ? ನೀವು ನಾನು ಹೇಳ್ದಂಗೆ ಒಂದ್ ನಿಮಿಷ ನೀವು ಒಪ್ಪಿಡಿ, ನನ್ನ ಮಾತನ್ನು ಒಪ್ಪಿಡಿ. ನೀವು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಾತಾಡೋ ಟೈಮ್ ಇದೆ, ನೀವು ಮಾತಾಡೋದು ಟೈಮ್ ಇದೆ. ಅನಿಲ್, ಸೊ ಹಾಗಾಗಿ ವಿಷಯ ನೀವೇ ಅವ್ರು ಏನ್ ಹೇಳ್ತಾರೆ ಆಗ್ಬಾರ್ದು. ಯಾಕೆಂತಂದ್ರೆ ನಾವು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಾನ್ ಕೇಳೋದು ಏನಂತಂದ್ರೆ, ಇವಾಗ ಅವರೆಲ್ಲ ಏನ್ ಹೇಳಿದ್ರು, ರಘು ಅವ್ರು ಏನ್ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತಾ ಇದಾರೆ, ತೆರಿಗೆ ಹಾಕ್ತಾರೆ ಅಂತ. ಸ್ವಾಮಿ, ತೆರಿಗೆ ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಮೋದಿ ಸರ್ಕಾರ ಬಂದ್ಮೇಲಲ್ಲ ಬಂದಿದ್ದು, 2014 ಆದ್ಮೇಲಲ್ಲ ಬಂದಿದ್ದು. ಮುಂಚಿಂದಾನು ತೆರಿಗೆ ಇದ್ದೇ ಇದೆ, ಆಯ್ತಾ? ಇವ್ರು ಮಾತಾಡೋದ್ ನೋಡ್ತು ಅಂತಂದ್ರೆ ಮೋದಿ ಸರ್ಕಾರ ಬಂದ ಮೇಲೆನೆ ಎಲ್ಲಾ ತೆರಿಗೆ ಬಂದ್ಬಿಟ್ಟಿದೆ. ಸರ್ ಏನಂತ ಹೇಳಿದ್ರೆ, ಇಲ್ಲ ಮತ್ತೊಂದ್ ಸಾರಿ ನಾವು ತೆರಿಗೆ ಬಗ್ಗೆ ಚರ್ಚೆ ಮಾಡೋಣ. ಸರ್ ಏನಂತ ಹೇಳಿದ್ರೆ, ಈಗ ಪ್ರಮುಖವಾಗಿ ಆಗಿರುವಂತದ್ದು ಬೆಂಗಳೂರಿನ ಮೆಟ್ರೋ ಸರ್ವಿಸ್ ನ ಒಂದು ದರ ಏರಿಕೆ ಆಗಿರುವಂತದ್ದು. ಇದರಿಂದ ಸಂಕಷ್ಟಕ್ಕೊಳಗಾಗ್ತಿರುವಂತದ್ದು ಬೆಂಗಳೂರಿನ ಜನತೆ. ಅದನ್ನ ಯಾವ ರೀತಿಯಾಗಿ ಕಡಿಮೆ ಮಾಡಬಹುದು ಅಥವಾ ಆಗ್ತದೆಯೋ ಇಲ್ವೋ, ಈ ಬಗ್ಗೆ ನೀವು ನಿಮ್ಮ ಪಕ್ಷಗಳ ಒಂದು ಏನು ಇದೆ ನಿರ್ಧಾರ ಇದೆ, ಅದನ್ನ ಅವರು ತೆರಿಗೆ ಹಾಕಿ ಜನರ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಲ್ಲ. ಹಾಗಾದ್ರೆ ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇರೋದು ಇವಾಗ. ಹಾಗಾದ್ರೆ ಈ ಬೆಲೆ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ವೇ ಅಲ್ವಾ? ಹಾಗಾದ್ರೆ ಇವರು ಆ ಕಮಿಟಿಯಲ್ಲಿ ಬಾಯಿಗೆ ಟೇಪ್ ಹಾಕೊಂಡು ಹೋಗಿ ಕೂತಿದ್ರ? ಇವರಲ್ಲಿ ಬಾಯಿಗೆ ಟೇಪ್ ಕಣ್ಣು ಬಟ್ಟೆ ಕಟ್ಕೊಂಡು ಹಾಕೊಂಡು ಹೋಗಿ ಕೂತಿದ್ರ ಇವರು? ಹಾಗಾದ್ರೆ ಇವ್ರದ್ದು ಆ ಕಮಿಟಿಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನು? ಹಾಗಾದ್ರೆ ಇದರಲ್ಲಿ ಮುಖ್ಯಮಂತ್ರಿ ಆಸ್ ಎ ಸ್ಟೇಟ್ ಅಡ್ಮಿನಿಸ್ಟ್ರೇಟರ್, ಆಸ್ ಎ ಹೆಡ್ ಆಫ್ ದ ಸ್ಟೇಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಏನು ಹೇಳಕ್ಕೆ ಆಗಲ್ವಾ ಇವ್ರಿಗೆ? ಹಾಗಾದ್ರೆ ಏನ್ ಗ್ಯಾರಂಟಿ ಕೊಡ್ತಾ ಇದಾರೆ? ಜನರ ಪಾಡಿಗೆ ಜನರು ಬಿಟ್ಬೇಡ. ಹಾಗಾದ್ರೆ ಸಿದ್ದರಾಮಯ್ಯನವರು ನಾನ್ ಬಡವ ಜನರ ಪರವಾಗಿ ನಿಲ್ತೀನಿ, ಅವ್ರ ಪರವಾಗಿ ನಿಲ್ತೀನಿ ಅಂತ ಹೇಳಿದವರು ಇವತ್ ಯಾಕೆ ಜನರ ಪರವಾಗಿ ನಿಲ್ತಾ ಇಲ್ಲ? ಹಾಗಾದ್ರೆ ನೋಡಿ, ಆ ಸಮಿತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಕೂಡ ಇದ್ರು, ಆದ್ರೂ ಕೂಡ ಯಾಕೆ ನೀವು ಆ ಪ್ರಶ್ನೆ ಮಾಡ್ಲಿಲ್ಲ? ನೋಡಿ ಇವಾಗ ಏನಾಗ್ತಾ ಇದೆ ಅನಿಲ್, ಇದು ಮೆಟ್ರೋ ಒಂದೇ ಅಲ್ಲ, ಆಯ್ತಾ? ಮೆಟ್ರೋ ಒಂದೇ ಅಲ್ಲ. ಇವಾಗ GST ಕಮಿಟಿ ಆದವಲ್ಲೂ ಅಷ್ಟೇ ರಾಜ್ಯದಿಂದ ಒಂದು ಫೈನಾನ್ಸ್ ಪ್ರತಿನಿಧಿ ಅಂತ ಯೂಶಲಿ ಕೃಷ್ಣ ಬೈರೇಗೌಡ ಹೋಗ್ತಾರೆ. ಮಾತಾಡೋಣಂತೆ. ಇಲ್ಲ ಒಂದ್ ನಿಮಿಷ, ಯಾಕಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ಲಿ BMRC ದರ ಏರಿಕೆ ಕುರಿತಂತೆ ಚರ್ಚೆ ಮಾಡ್ತಿರೋದ್ರಿಂದಾಗಿ ಅದ್ರ ಬಗ್ಗೆ ಮಾತ್ರ ಈಗ ಚರ್ಚೆ ಮಾಡೋಣ. ನಾನು 2 ಸೆಕೆಂಡ್ ಒಂದು ಲೈನ್ ಹೇಳ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಯಾಕಂದ್ರೆ ಅಲ್ಲೂ ಹೋಗಿ ಕೃಷ್ಣ ಬೈರೇಗೌಡ ಕಣ್ಣಿಗೆ ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಕೂತ್ಕೊಂಡು ಹೊರಗಡೆ ಬಂದ ತಕ್ಷಣ ಕೇಂದ್ರ ಏನ್ ಮಾಡಿಲ್ಲ ಅಂತ ಹೇಳೋದು. ಹಾಗಾದ್ರೆ ಅದೇ ಸೆಟಪ್ ಅಲ್ಲಿ ಆಗಿರುವಂತ BMRC ಎಲ್ಗೂ ಅಷ್ಟೇನೆ ರಾಜ್ಯದ ಪ್ರತಿನಿಧಿ ಹೋಗಿದ್ದಾರೆ. ರಾಜ್ಯದ ಪ್ರತಿನಿಧಿ ಹೋದ ತಕ್ಷಣ ಅಲ್ಲಿ BMRC ಒಂದು ರೇಟ್ ಲಿಸ್ಟ್ ಕೊಟ್ಟಿದ್ದಾರೆ. ಈ ರೇಟ್ ಲಿಸ್ಟ್ ಕೊಟ್ಟಿತ್ತು ಅಂತಂದ್ರೆ ಇವರು ರಾಜ್ಯ ಸರ್ಕಾರದವರು ಬೆಂಗಳೂರಿನ ಜನರ ಪರವಾಗಿ ಬ್ಯಾಟ್ ಮಾಡ್ಬೇಕಾಗಿತ್ತು. ಬ್ಯಾಟ್ ಮಾಡಿದಾರ? ಇಲ್ಲ ಸರ್, 50% ತುಂಬಾ ಕಡಿಮೆ ಆಗತ್ತೆ, ಜನರು ಸಿಕ್ಕಾಪಟ್ಟೆ ಬರೆ ಬೀಳುತ್ತೆ, ಆವಾಗಲೇ ನಾವು ಬೇರೆ ಬೆಲೆ ಏರಿಕೆನ ತುಂಬಾ ಜಾಸ್ತಿ ಮಾಡಿಬಿಟ್ಟಿದೀವಿ, ಆವಾಗಲೇ ಬರೆ ಹಾಕ್ಬಿಟ್ಟಿದೀವಿ ಜನಗಳ ಮೇಲೆ, 2 ವರ್ಷದಿಂದ ಸಿಕ್ಕಾಪಟ್ಟೆ ಬರೆ ಹಾಕ್ಬಿಟ್ಟಿದೀವಿ, ಅವ್ರು ಈ ಬರೆ ಬಿತ್ತು ಅಂದ್ರೆ ನಮ್ಗೆ ಅಧೋಗತಿ ಕಾಣಿಸ್ಬಿಡ್ತಾರೆ, ಅದರಿಂದ ನಾವು 50% ಬೇಡ, ಅಟ್ಲೀಸ್ಟ್ ಒಂದು ರೀಸನಬಲ್ ಆಗಿ ರೈಸ್ ಮಾಡ್ತೀರಾ? ಎಲ್ಲದಕ್ಕೂ ಒಂದು ಇನ್ಫ್ಲೇಷನ್ ರೇಟ್ ಅಂತ ಇರುತ್ತೆ, ಎಲ್ಲದಕ್ಕೂ. ಹೌದು ಅಲ್ಲ ಸರ್, ಈಗ ಜನಸಾಮಾನ್ಯರ ಕಷ್ಟಗಳು ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗ್ಬಾರ್ದಂತಿದ್ಯಾ? ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಅದು ಗಮನಕ್ಕೆ ಬರಲಿಲ್ವಾ? ಇಷ್ಟ ಹಾಕಿದ್ರೆ ಏನಾಗ್ತದೆ, ಬೆಂಗಳೂರು ಜನರು ಏನಾಗ್ತಾರೆ, ಮಧ್ಯಮ ವರ್ಗದವ್ರು ಏನ್ ಮಾಡ್ಬೇಕಂತ ಅವ್ರಿಗೆ ಕಲ್ಪನೆ ಬರಲಿಲ್ವಾ? ಇಲ್ಲ ಅನಿಲ್, ನಾನ್ ಕೇಳೋದು ಏನು ಗೊತ್ತಾ,
ಕೇಂದ್ರ ಸರ್ಕಾರ 50% ರೈಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ ಅದೇನು ಅದು ಗಾಸ್ಪೆಲ್ ಟ್ರೂತ್ ಆಗ್ಬಿಡುತ್ತಾ? ಅದು ಗಾಸ್ಪೆಲ್ Okay. ಟ್ರೂತ್ ಅದಕ್ಕೆ ಬಿಟ್ರೆ ಮೀರ್ಬಾರ್ದ ಅವರು? Okay. ಸರ್ 50% ಬೇಡ 25% ಮಾಡಿ ಅಂತ ಯಾಕೆ ಕೇಳಿಲ್ಲ ಕಾಂಗ್ರೆಸ್ ಸರ್ಕಾರ? ಅವರು ರಘು ಅವರೇ, ಅದಕ್ಕೆ ರಘು ಅವರೇ, ಯಾಕೆ ನಾನು ಕೇಳಿದ್ದು ಕೇಂದ್ರ ಅದಕ್ಕೆ ಸರ್ಕಾರ ನಾನು ಶಿಫಾರಸು ಕೇಳಿದ್ದು, ಮಾಡಿದ ದರವನ್ನ ಈಗ ಯಾಕೆ ನೀವು ಒಪ್ಕೊಂಡ್ರಿ ಅಂತ ಕೇಳ್ತಾ ಇದ್ದಾರೆ. ರಾಜ್ಯದ ಪ್ರತಿನಿಧಿ ಇದ್ರಲ್ಲ ಕಮಿಟಿಲಿ, ರಾಜ್ಯದ ಪ್ರತಿನಿಧಿ ಇದ್ರಲ್ಲ ದಯವಿಟ್ಟು committee ಸ್ವಲ್ಪ ನಮ್ಮ ಅವ್ರು ರಘು ಸರ್, ಮಿತ್ರರು ಬಾಯಿಗೆ ಬಟ್ಟೆ stop ಮಾಡಿದ್ರೆ ನಾನು ಹಿಂದಕ್ಕೆ ಉತ್ತರ ಬಟ್ಟೆ ಕೊಡ್ಬೋದು. ಹಾಕೊಂಡು ಬಾಯಿಗೆ ಅಲ್ಲ, ಪ್ಲಾಸ್ಟಿಕ್ ಕಾಂಗ್ರೆಸ್ ವಕ್ತಾರರು ಪ್ಲಸ್ ಬಿಜೆಪಿ ವಕ್ತಾರರು ಎರಡು ಪಕ್ಷದ ವಕ್ತಾರರಾದ್ರೆ ನಾನು ಹೆಂಗ್ ಉತ್ತರ ಕೊಡ್ಲಿ? ಅದೇ ಏನಂತ ಹೇಳಿದ್ರೆ ಸರ್, ಈಗ ನೀವು ಸಮಿತಿಯಲ್ಲಿ ಇದ್ದಂತವ್ರು ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಈಗ ನೀವು ಕಾಂಗ್ರೆಸ್ನವ್ರು ಬಿಜೆಪಿ ಮೇಲೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಹೇಳ್ತಾ ಹೋದ್ರೆ ನಾನು ಕೂಡ ಮೆಟ್ರೋದಲ್ಲಿ ಅಡ್ಡಾಡುವಂತದ್ದು, ನಮ್ಮ ಮೇಲೆ ಜನಸಾಮಾನ್ಯರ ಮೇಲೆ ಬಿದ್ದಿರುವಂತ ಹೊರೆ ಇದು. ನಮಗೆ ಆಗ್ಬೇಕಾಗಿರೋದು ಈ ಬೆಲೆಯನ್ನ ಕಡಿಮೆ ಆಗ್ತದೆ ನಾವು ಜನರ ಪರವಾಗಿದ್ದೀವಿ, ನಾವು ಜನರ ಪರವಾಗಿ ಬ್ಯಾಟ್ ಅಲ್ಲ, ಮಾಡ್ತಾ ರಘು ಇದೀವಿ. ಸರ್ ಮಾತಾಡಿ, ರಘು ಅವ್ರು ಮಾತಾಡಿ. ಅವ್ರು ಸ್ಪಷ್ಟ ಅವ್ರು ಹೇಳ್ತಾ ಇದಾರೆ, ಅವರು ಮಾತಾಡಿ ಸಮಿತಿಯಲ್ಲಿ ಇದ್ಕೊಂಡು ಯಾಕೆ ಸುಮ್ಮನಿದ್ರು ಅನ್ನೋದು ಹೇಳ್ತಾರೆ. ನೋಡಿ ನಾನು ಅನಿಲ್, ಎರಡು BJP ವಿಚಾರವನ್ನ ಜನರ ರಾಜ್ಯದ ಪರವಾಗಿ ಬ್ಯಾಟ್ ಜನತೆಗೆ ಮಾಡ್ತಾ ಇದೆ. ಮತ್ತೆ ದೇಶದ ಜನತೆಗೆ ಕಡಿಮೆ ಮಾಡಿ, ಒಂದು ಕಡಿಮೆ ಮಾಡಿ ಮಾಹಿತಿಯಿಂದ ಅಂತ. ದಯವಿಟ್ಟು ಬಟ್ ಅದಕ್ಕೆ ಪ್ರತಿಸ್ಪಂದನೆ ಒಂದ್ ನಿಮಿಷ ಕೊಡಬೇಕು. ಮಾತಾಡ್ತಿದ್ದಾರೆ ಅವರು, ಮಾಡಿ. ಅವ್ರು ಮಾತಾಡ್ಲಿ, ಏನ್ ಹೇಳ್ತಾರೆ ನೋಡೋಣ. ನನ್ನ ಕಾಂಗ್ರೆಸ್ ಪಕ್ಷದ ಮಾತು ನಿಮ್ದಲ್ಲ. ಓಕೆ, ಸೊ ಒಂದು ವಿಚಾರವನ್ನ ದಯವಿಟ್ಟು ಒಂದು ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೇನೆ. ಏನೋ ನಮ್ಮ ಬಿಜೆಪಿ ವಕ್ತಾರರು ಒಂದೇ ಹೇಳ್ತಾ ಇದ್ದಾರೆ, ಎರಡು ಸಮಿತಿನಲ್ಲಿ ನೀವಿದ್ರಿ, ಒಂದು GST ಸಮಿತಿ ವಿಚಾರವಾಗಿ ಮಾತಾಡಿದ್ರು, ಇನ್ನೊಂದು BMRCL ಫಿಕ್ಸೇಷನ್ ಕಮಿಟಿ ಅಂತ ಏನಿದೆ ಅದರ ಬಗ್ಗೆ ಮಾತಾಡಿದ್ರು. ಈಗ GST ಕಮಿಟಿ ಬಗ್ಗೆ ಹೇಳ್ಬಿಟ್ಟು ಒಂದು ಕ್ವಿಕ್ ಆಗಿ ಹೇಳ್ಬಿಟ್ಟು ನಾನು ಫಿಕ್ಸೇಷನ್ ಹೋಗ್ತೇನೆ. ಈ GST ಕೌನ್ಸಿಲ್ ಅಂತ ಏನಿದೆ, GST ಕೌನ್ಸಿಲ್ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತೆ ಎಲ್ಲಾ ರಾಜ್ಯದ ಒಬ್ಬೊಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಅದ್ರಲ್ಲಿ ಫೈನಲ್ ಆಗಿ ಏನು ಯಾರ್ದು ಮೆಜಾರಿಟಿ ಇದೆ, ಕೇಂದ್ರ ಸರ್ಕಾರದ ಏನು GST ಕೌನ್ಸಿಲ್ ಅಲ್ಲಿ ಮೆಜಾರಿಟಿ ಏನ್ ಬರ್ತದೆ, ಆ ಮೆಜಾರಿಟಿ ಆಧಾರದ ಮೇಲೆ ಪ್ರೈಸ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಪ್ರೈಸ್ ಅನ್ನ GST ಕೌನ್ಸಿಲ್ ಅಲ್ಲಿ ಫೈನಲೈಸ್ ಮಾಡ್ತಾರೆ, ಯಾವ ವಸ್ತುಗಳಿಗೆ ಎಷ್ಟು ರೇಟ್ ಹಾಕ್ಬೇಕು ಅಂತ ಹೇಳಿ. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು 18 ರಾಜ್ಯಗಳಲ್ಲಿ ಇರ್ತಕ್ಕಂಥ ಬಿಜೆಪಿ, ಕಾಂಗ್ರೆಸ್ ಇರ್ತಕ್ಕಂಥದ್ದು ಕೇವಲ 3 ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಇದನ್ನ GST ಪರ್ಮಿಷನ್ ಅನ್ನ ಅಂದ್ರೆ ರೇಟ್ ಅನ್ನ ಕೇಂದ್ರ ಸರ್ಕಾರ ಒಪ್ಪುತ್ತಾ ಅಥವಾ ಒಪ್ಪಿದ್ಯಾ? ಈಗಿನ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲಾ GST ಬೆಲೆಗಳು ಏನ್ ಏರಿಕೆ ಮಾಡಿದೆ ಅದು ಬಿಜೆಪಿಯ ಕೇಂದ್ರ ಸರ್ಕಾರ ಕೊಟ್ಟಂತದನ್ನ ರಾಜ್ಯಗಳು, ಎಲ್ಲಾ ಬಿಜೆಪಿ ರಾಜ್ಯಗಳು ಒಪ್ಪಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ GST ಕೌನ್ಸಿಲ್ ಅಲ್ಲಿ ನಾವು ಹೋದ್ರೂ ಕೂಡ ನಮ್ಮ ಮಾತಿಗೆ ಬೆಲೆ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಮೆಜಾರಿಟಿ ಆಯ್ತು ಸರ್, ಈಗ ಇಲ್ಲ ವಿಜಯ್ ಸರ್ and ರಘು ಸರ್, ಒಂದ್ ನಿಮಿಷ ವಿಜಯ್ ಸರ್, ವಿಜಯ್ ಸರ್, ಗಾಬಲ್ಸ್ ಥಿಯರಿ ಆಗ್ಬಿಟ್ಟಿದೆ. ಏನಂತ ಹೇಳಿದ್ರೆ ಈಗ ನಮಗೆ GST ಇದಾಗ್ಲಿ ಬೇರೆ ತೆರಿಗೆದಾಗ್ಲಿ ಯಾವ್ದು ಕೂಡ ಬೇಕಾಗಿಲ್ಲ. ನಾವು ಚರ್ಚೆ ಮಾಡ್ತಿರುವಂತದ್ದು ಈಗ BMRCL ದರ ಏರಿಕೆ. ಇಬ್ರು ರಘು ಸರ್, ಒಂದ್ ನಿಮಿಷ, ಇದೇನಂತ ಹೇಳಿದ್ರೆ ಅರಗಿಸ್ಕೊಳ್ಳುವಂತ ಶಕ್ತಿ ಬಿಜೆಪಿ ಅವ್ರಿಗಿಲ್ವೇ? ಅಥವಾ ಸುಳ್ಳನ್ನ ಅಥವಾ ನಾನು ಜನತೆಗೆ ನಿಜ ಗೊತ್ತಾಗ್ಬಿಡುತ್ತೆ ಅಂತ ಏನಾದ್ರು ಅವಾಯ್ಡ್ ಮಾಡ್ತಿದ್ದೀರಾ? ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ? ಇಬ್ರು ಕೂಡ ದಯವಿಟ್ಟು ಬಿಜೆಪಿ ವಕ್ತಾರರು ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ. ನಾನು ಅವಾಗ ನನ್ಗಂತೂ ಏನಿಲ್ಲ, ನನ್ ಧೈರ್ಯ ಇದೆ. ಕಾಂಗ್ರೆಸ್ ಸರ್ಕಾರದ ಏನು ಸಾಧನೆಗಳಿದ್ದೇವೆ ನಾನು ಮಾತಾಡಕ್ ರೆಡಿ ಇದ್ದೇನೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರಘು ಸರ್ and ವಿಜಯ್ ಸರ್, ಒಂದೇ ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ. ನಾವು ಕೇಳ್ತಿರೋಂಥದ್ದು GST ಬೇರೆ ತೆರಿಗೆ ಬೇರೆ ಟೈಮಲ್ಲಿ ಮತ್ತೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಪರ್ಮಿಷನ್ಗೆ ಏನು ಬೆಲೆ ಏರಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಿತ್ತು, ಅದು ರಾಜ್ಯ ಸರ್ಕಾರದಲ್ಲಿ ಕ್ಲಿಯರ್ ಆಗ್ತಿತ್ತಲ್ವಾ? ಸೊ ಫಿಕ್ಸೇಷನ್ ಕಮಿಟಿನಲ್ಲಿ ರಾಜ್ಯದ ಬೇರೆ ಬೇರೆ ಆಯಾಮಗಳನ್ನ ಸ್ಟಡಿ ಮಾಡಿ ಕಳ್ಸಿದ್ದಾರೆ. ಪ್ಲಸ್ ಒಂದು ಅಡಿಷನಲ್ ರಿಕ್ವೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗ್ತಾ ಇದೆ, ರಾಜ್ಯ ಸರ್ಕಾರದ ಅಥವಾ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ನೀವು ಸ್ವಲ್ಪ ಏನಾದ್ರು ಇದನ್ನ ಕೊಡಿ, ರೇಟ್ ಏನು ಫ್ಯೂಯಲ್ ರೇಟ್ ಕಟ್ ಅನ್ನ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಅಂದ್ರೆ ಅದೆಲ್ಲದನ್ನು ಕೂಡ ಕೇಂದ್ರ ಸರ್ಕಾರ ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಕೇವಲ ಬೆಲೆ ಏರಿಕೆ ಕೇಂದ್ರ ಸರ್ಕಾರ 50 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕ ರಾಜ್ಯದ 13 ವರ್ಷಗಳ ಬಡ್ಜೆಟ್ ಗಾತ್ರದ ಹಣವನ್ನ ಏನೋ ತೆರಿಗೆ ರೂಪದಲ್ಲಿ ಏನೋ ರಕ್ತ ಏರಿದಾಗಿ ಹೀರ್ಕೊಂಡು ಇಟ್ಕೊಂಡಿದೆ. ಯಾಕೆ ಜನಗಳಿಗೆ ಅದನ್ನ ವಾಪಸ್ ಕೊಡ್ತಾ ಇಲ್ಲ ನೀವು ಬೆಲೆ ಏರಿಕೆಯನ್ನ? ಈಗ
ಕಾಂಗ್ರೆಸ್ ಒಂದ್ ಅವ್ರದ್ದು ಸೈಡ್ ಗ್ರಾಂಟ್ ಇದೊಂಥರ ಕೊಡೋದಿಲ್ಲ, ಇನ್ನೊಂದ್ ಕಡೆ ತೆರಿಗೆನೆಲ್ಲ ಎಲ್ಲಾನು ಸ್ಟ್ಯಾಂಡರ್ಡ್ ನೀವು ನಿಮ್ಮ ಆಪರೇಟಿಂಗ್ ಪ್ರೊಸೀಜರ್ ವ್ಯಾಪ್ತಿಗೆ ಆಗ್ಬಿಟ್ಟಿದೆ. ಇಲ್ಲ, ಹಾಗಾದ್ರೆ ರಾಜ್ಯ ಯಾರಾದ್ರೂ ಸರ್ಕಾರ ಒಬ್ರು ಮಾತಾಡಿದ್ರೆ ಅಲ್ಲ, ಒಂದ್ ನಿಮಿಷ, ಅನಿಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಆಪರೇಟಿಂಗ್ ಪ್ರೊಸೀಜರ್ ಕೇಳ್ತೇನೆ. ಆಗಿ ಈಗ ಅನಿಲ್ ಯಾವ ನಿಮಗೆ ವಿಷಯ ಪ್ರಶ್ನೆ ಆ ಕೇಳ್ತೇನೆ. ವಿಷಯಕ್ಕೆ ಈಗ ಬರೋದೇ ಇಲ್ಲ. ರಾಜ್ಯ ಸರ್ಕಾರಗಳು ಅದೆಲ್ಲ ಹೊಸದಾಗಿ ಬೇರೆ ಏನಾದ್ರು ಹೊಸ ಮಾಡಿ ಯೋಜನೆ ಆ ಮೇನ್ ವಿಷಯ ಆ ಯೋಜನೆಗೆ ಮಾತಾಡೋದಿಲ್ಲ ಎಲ್ಲಿಂದ ಅವರು. ಹಣ ಬರುತ್ತೆ ಯಾಕೆಂದ್ರೆ ಹೇಳಿ ನೀವು. ಇವತ್ತು ಈ ಬೆಲೆ ಕಾರಣಕ್ಕೆ ರಾಜ್ಯದ ಅದನ್ನೇ metro ಹೇಳ್ತಿರೋದು. ಬೆಲೆ ಕಾರಣಕ್ಕೆ ಅನಿಲ್ ಅನಿಲ್ second. ಈ ರಾಜ್ಯ ರಾಜ್ಯದ ಬೆಲೆ ಸರ್ಕಾರಗಳಿಗೆ ಹಣ ಕಾರಣಕ್ಕೆ ಎಲ್ಲಿಂದ ಬರುತ್ತೆ? ಕಾಂಗ್ರೆಸ್ನೇ ನಾಳೆ ಕಾರಣ, ನಾನು main ಒಂದು ಹೊಸ ಮೂಲ ಕಾರಣ ಯೋಜನೆ ಒಂದು ಕಾಂಗ್ರೆಸ್ನೇ. ಫ್ಲೈಓವರ್ ಕಟ್ಟಬೇಕು, ಯಾಕಂದ್ರೆ ಇಲ್ಲ ಒಂದು ಹಾಲಿನ ಟನಲ್ ಬೆಲೆ ರೋಡ್ ಜಾಸ್ತಿ ಮಾಡ್ಬೇಕು ಮಾಡಿದ್ರು, ಅಂತಂದ್ರೆ ನೀರಿನ ಆ ಬೆಲೆ ಟನಲ್ ಜಾಸ್ತಿ ರೋಡ್ ಅನ್ನ ಮಾಡಿದ್ರು, ಕಟ್ಟೋದಕ್ಕೆ ಹಣ ಎಲ್ಲಿಂದ ಬರ್ಬೇಕು ನನಗೆ? ಕೇಂದ್ರ ಸರ್ಕಾರನೇ ಕೊಡಬೇಕು, ಜಾಸ್ತಿ ಕೇಂದ್ರ ಸರ್ಕಾರದ ಪಾಲು ಇರುತ್ತೆ, ರಾಜ್ಯ ಮಾಡಿದ್ರು, ಸರ್ಕಾರ ಕೂಡ ಯಾಕೆ ಕೊಡುತ್ತೆ. ಕೊಡ್ತಾರೆ ಕೇಳಿ. ಜಾಸ್ತಿ ಈಗ ಮಾಡಿದ್ರು. ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀವಿ, ಇಷ್ಟೆಲ್ಲ ದುಡ್ಡು ಕೊಡ್ತಿಲ್ಲ. ಮಾಡಿದ್ಮೇಲೆ ಸಾಲ ಸಾಲ ನಮ್ಗೇನು ಮಾಡೋಣ, ಗೊತ್ತಿಲ್ಲ. ಇದು- ಸಾಲ ಮಾಡಕ್ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಹಾಗಾದ್ರೆ ನಾವು ಅಡ್ಮಿನಿಸ್ಟ್ರೇಷನ್ ಹಂಗಾದ್ರೆ ನಲ್ಲಿ ರಾಜ್ಯ ಒಬ್ರು ಸರ್ಕಾರ ಒಪ್ಪೋದ್ ಬೇಡ್ವಾ? ಕೇಂದ್ರ ಗ್ಯಾರಂಟಿ ಸರ್ಕಾರ ರಾಜ್ಯಗಳನ್ನ ಉಳುಕುವಂತ ಕೆಲಸ ಮಾಡ್ತಾ ಇದೆಯಾ? ಗ್ಯಾರಂಟಿ ಇದು ಒಬ್ರು ಮಾತಾಡಿದ್ರೆ ಇನ್ನೊಬ್ರು ಪ್ರಶ್ನೆ ಆದ್ರೆ ಒಂದು ಚರ್ಚೆ ಆಗ್ತದೆ. 6.7 ಲಕ್ಷ ಕೋಟಿ ತೆರಿಗೆ ಹಣ ಅಲ್ಲ, ಇಬ್ರು ಮಾತಾಡಿದ್ರೆ ಏನ್ ಮಾಡೋಣ ಸರ್? ಈಗ ವಿಜಯ್ ಸರ್ ಅಂಡ್ ರಘು ಸರ್, ವಿಜಯ್ ಸರ್ ಅಂಡ್ ರಘು ಸರ್, ಈಗ ಇಬ್ರು ಮಾತಾಡ್ತಿದ್ರೆ ಅದು ಏನು ಯಾರಿಗೆ ಏನು ಅರ್ಥನೇ ಆಗಲ್ಲ, ಏನ್ ಮಾತಾಡ್ತಿದೀವಿ ಅಂತ ಹೇಳಿ ಏನು ಗೊತ್ತೇನೆ ಆಗಲ್ಲ. ಅದಕ್ಕೆ ಟೈಮ್ ಇದೆ, ನೀವು ಸ್ಪಷ್ಟವಾಗಿ ನಿಮ್ ಏನ್ ನಿಲುವಿದೆ ಅದನ್ನ ಹೇಳಿದ್ರೆ ಸಾಕು. ಈಗ ಈ ಒಂದು BMRCL ದರ ಏರಿಕೆಯಿಂದ ತೊಂದರೆ ಆಗ್ತಿರುವಂತದ್ದು ಬೆಂಗಳೂರಿನ ಜನರಿಗೆ, ನಮಗ್ ಕನ್ಫ್ಯೂಸ್ ಆಗಿರೋದು, ಜನರಿಗೆ ಕನ್ಫ್ಯೂಸ್ ಆಗಿರೋದು. ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಿಜೆಪಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಆಗಿರೋದ್ರಿಂದ ಇದು ನಿಜವಾಗಿ ದರ ಏರಿಕೆ ಮಾಡಿದ್ದು ಯಾರು? ಇದನ್ನ ಕಡಿಮೆ ಆಗ್ಬಹುದಾ? ಇದು ಕಡಿಮೆ ಆಗ್ಬಹುದಾ? ಇದನ್ನ ಕೇಳ್ತಾ ಇರೋಂಥದ್ದು. ನೀವು ಅನಿಲ್, ನೀವು ನಿನ್ನೆ ನೋಡಿರ್ಬೋದು, ಎಲ್ಲಾ ಮೆಟ್ರೋ ಸ್ಟೇಷನ್ ಮುಂದೆ ನಾವೆಲ್ಲ ಪ್ರತಿಭಟನೆ ಮಾಡಿದೀವಿ. ಈ ಬೆಲೆ ಏರಿಕೆ ಅಲ್ಲ, ನಾವು ಜನರ ಪರವಾಗಿ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾವು, ಆಯ್ತಾ? ಜನರ ಪರವಾಗಿ ನಿಂತ್ಕೊಂಡು ನಾವು ಬ್ಯಾಟಿಂಗ್ ಮಾಡಿ ನಾವು ಜನರ ಬರೆಯನ್ನ ಕಡಿಮೆ ಮಾಡಬೇಕು, ಅವ್ರ ಹೊರೆನ ಕಡಿಮೆ ಮಾಡಬೇಕು. ಇವತ್ತು ಸಿದ್ದರಾಮಯ್ಯ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಇದು ಕೇಂದ್ರದ ಹೊಣೆಗಾರಿಕೆ ಅಂತ ಹೇಳ್ಬಿಟ್ಟು ಜಾರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಇವ್ರಿಗೆ ಏನು ಇಲ್ಲಿರೋ ಜನಗಳಿಗೆ, ಬೆಂಗಳೂರಿನ ಜನಗಳಿಗೆ ಏನು ಕನ್ಸರ್ನೇ ಇಲ್ವಾ? ಇವ್ರ ಬಗ್ಗೆ ಏನು ಯೋಚನೆ ಮಾಡಲ್ವಾ ಇವರು? ಹಾಗಾದ್ರೆ ಇವ್ರ ಅಡ್ಮಿನಿಸ್ಟ್ರೇಷನ್ ಯಾಕೆ ಕೊಡ್ಬೇಕು? ಇವರು ಇಷ್ಟೆಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಹಿಂದೆ ಎಲ್ಲ 2 ವರ್ಷದಲ್ಲಿ ನಾನು ನೀವು ಎಲ್ಲಾ ನೋಡ್ಕೊಂಡ್ರೆ, ಇನ್ಕ್ಲೂಡಿಂಗ್ ರಘು ದೊಡ್ಡೇರಿ ಅವರು, ಯಾವ ತರ ಇದು ಬೆಲೆ ಏರಿಕೆ ಆಗಿದೆ ಅಂತ ನಾವೇ ನೋಡ್ತಾ ಇದೀವಿ. ಹಾಗಾದ್ರೆ ಇವ್ರಿಗೆ ಕನ್ಸರ್ನೇ, ಈ ರಾಜ್ಯದ ಜನತೆ ಬಗ್ಗೆ ಕನ್ಸರ್ನೇ ಇಲ್ಲ ಅವ್ರಿಗೆ. ಯಾಕೆಂತಂದ್ರೆ ಏನಾಗಿದೆ ಅಂತಂದ್ರೆ, ಇವತ್ತು ಈ 2 ವರ್ಷದಲ್ಲಿ ಬಿಕಾಸ್ ಆಫ್ ದಿ ಇನ್ಎಫಿಷಿಯಂಟ್ ಗವರ್ಮೆಂಟ್ ರಾಜ್ಯದ ಖಜಾನೆ ಬರದು ಮಾಡ್ಬಿಟ್ಟಿದ್ದಾರೆ. ರಾಜ್ಯದ ಇದು ಮಾಡಿ ಇವತ್ತು ಎಲ್ಲಾರು ಬೆಲೆ ಏರಿಕೆ ಮಾಡಿದ್ದಾರೆ. ದೇ ಡೋಂಟ್ ಹ್ಯಾವ್ ರೆವಿನ್ಯೂ ಜನರೇಟ್ ಮಾಡ್ಲಿಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಬೇರೆ ಹೊಸ ದಾರಿನೇ ಇಲ್ಲ. ಅದಕ್ಕೆ ಈ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಇವರು. ಹಾಗಾದ್ರೆ ನಾನು ಒಂದು ಕೇಳ್ತೀನಿ, ಹಾಗಾದ್ರೆ ನಾವು ಒಂದು ಕೇಳ್ತೀನಿ, ಇಷ್ಟೆಲ್ಲ ಮಾತಾಡ್ತಾರಲ್ಲ ಕರ್ನಾಟಕದವರು, ಆಮೇಲೆ ಈಗ ಕಾಂಗ್ರೆಸ್ ಪಕ್ಷದವರು, ಈ 2 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಆಮೇಲೆ ಎಷ್ಟು ಹೊಸ ಹೂಡಿಕೆದಾರರು ಈ 2 ವರ್ಷದಲ್ಲಿ? ನಾಳೆಯಿಂದ ಅಲ್ಲ, ಈಗ ಇನ್ವೆಸ್ಟ್ ಕರ್ನಾಟಕ ಅರಮನೆ ಮೈದಾನದಲ್ಲಿ ಶುರುವಾಗಿದೆ. ಅದನ್ನ ಮತ್ತೊಂದು ಬೇರೆ ಕಡೆ ನಾವೀಗ ಪರ್ಟಿಕ್ಯುಲರ್ಲಿ ಚರ್ಚೆ ಮಾಡ್ತಿರುವಂತದ್ದು BMRCL ದರ ಏರಿಕೆ ಮಾತ್ರ. ಅದಕ್ಕೆ ಸಂಬಂಧಿಸಿದ ಬೇರೆ ಬೇರೆ ವಿಚಾರಗಳಿದ್ದಾವೆ, ಟ್ಯಾಕ್ಸ್ ಗೀಕ್ಸ್, ಕೇಂದ್ರ ಸರ್ಕಾರದ ಹಣ ಆಗ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದು ಬೇಡ, ಅದು ಬೇಡ. ಈಗ ನಾನು ಈ ಸರ್ಕಾರ ಯಾವ ತರ ನಿಷ್ಕ್ರಿಯವಾಗಿದೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು. ಈ ಬೆಲೆ ಏರಿಕೆ ಎಲ್ಲ ಈ ಬೆಲೆ ಏರಿಕೆಗೆಲ್ಲಾನು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಯಾವ ತರ ನಿಷ್ಕ್ರಿಯವಾಗಿದೆ ಅನ್ನೋದು ಹೇಳ್ತಾ ಇದ್ದೀನಿ. ಅದಕ್ಕೇನೆ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಬೆಲೆ ಏರಿಕೆ ಮೇಲೆ ಬೆಲೆ ಸರ್ಕಾರ ನಿಷ್ಕ್ರಿಯವಾಗಿರೋದ್ರಿಂದ ದರ ಏರಿಕೆ ಆಗಿದೆ. ನೀವು ಮಾತಾಡಿದ್ದೀರಿ, ಇವ್ರಿಗೆ ಏನ್ ಮಾಡಿದಾರೆ ರಾಜ್ಯ ಸರ್ಕಾರಕ್ಕೆ? ನೀವು ಹೇಳಿದಿರಿ ಸರ್, ಈಗ ಕ್ಲಿಯರ್ ಆಗಿದೆ. ಸರ್ಕಾರ ನಿಷ್ಕ್ರಿಯವಾಗಿದೆ ಏನ್ ಕೇಳಬೇಕಾಗಿತ್ತು, ಕೇಳಿಲ್ಲ. ಗ್ಯಾರಂಟಿ ಜನಗಳು ತಲುಪ್ತಾ ಇದೆಯಾ? ಗ್ಯಾರಂಟಿ ಜನಗಳು ತಲುಪ್ತಾ ಇಲ್ಲ. ಅಲ್ಲ ವಿಜಯ್ ಸರ್ ಒಂದ್ ನಿಮಿಷ. ಈಗ BMRCL ಬಗ್ಗೆ ಅವ್ರು ಹೇಳ್ತಾರೆ ಸ್ಪಷ್ಟ. ಅಲ್ಲ ಒಂದ್ ನಿಮಿಷ, ನೀವು ಮಾತಾಡಿದಿರಿ, ಕೇಳಿದಿರಿ, ಟ್ಯಾಕ್ಸ್ ಆಗಿದೆ, ಎಲ್ಲನೂ ಆಗಿದೆ, ಕೇಂದ್ರ ಸರ್ಕಾರದ ಇವತ್ತು ಜವಾಬ್ದಾರಿ ಬಗ್ಗೆ ನಿಷ್ಕ್ರಿಯ ಆಗಿದೆ ಎಲ್ಲ ಹೇಳಿದಿರಿ. ಅದಕ್ಕೆ ಅವ್ರು ಹೇಳ್ಬೇಕಲ್ಲ ಏನಾರೀಗ ಎಷ್ಟು ನಿಷ್ಕ್ರಿಯವಾಗಿದೆ ಅನ್ನೋದು ಅದೇ ಅದ್ ಹೇಳ್ಬೇಕಲ್ಲ ಅವರು. ಸರ್ಕಾರನೇ ಒಂದ್ ಸಾಕ್ಷಿ ಸರ್. ಈಗ ಅದನ್ನ ಮತ್ತೆ ನಿಷ್ಕ್ರಿಯ ಆಗಿರೋದನ್ನ ಅವ್ರು ಹೇಳ್ಬೇಕಲ್ಲ, ಯಾಕೆ ಏನು ಅಂತೇಳಿ. ರಘು ಹೇಳಿ, ನಿಷ್ಕ್ರಿಯ ಆಗಿರೋದ್ರಿಂದ ದರ ಏರಿಕೆ ಮಾಡಿದ್ರು ಕೇಂದ್ರ ಸರ್ಕಾರ. ನೋಡಿ, ಮೊದಲನೇದಾಗಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇಲ್ವಾ?
ಎಸ್ 100% ಇದೆ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಲೆಕ್ಕದಲ್ಲೇನೆ ನಾವು ನಮ್ಮ ರಾಜ್ಯ ಸರ್ಕಾರ ಪ್ರಾಪರ್ಟಿ ಏನು 50-50 ಇಂಪ್ಲಿಮೆಂಟೇಷನ್ ಅಲ್ಲಿ 50% ನಾವು ಲ್ಯಾಂಡ್ ಅನ್ನ ನಾವು ಕೊಟ್ಟಿದ್ದೇವೆ. ಸೊ ಅದಕ್ಕೆ ತಗಲುವ ವೆಚ್ಚವನ್ನ ನಾವೇ ರಾಜ್ಯ ಸರ್ಕಾರ ಕೊಟ್ಟಿದ್ದೇವೆ. ಯಾರು ಲ್ಯಾಂಡ್ ಅನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ರಾಜ್ಯ ಸರ್ಕಾರ ಕೊಟ್ಟಿದೆ ಹೊರತು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅದು ಮೊದಲನೇ ನಮ್ಮ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್. ಎರಡನೇ, ಈಗ ಪ್ರೈಸ್ ರೈಸ್ ಬಗ್ಗೆ ನಾನು ಯಾವಾಗ್ಲೇ ನಿಮ್ಗೊಂದು ಮಾತು ಹೇಳ್ತಿದ್ದೆ. ಈಗ ನಾವು ಇಡೀ ದೇಶದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಇಡೀ ದೇಶದಲ್ಲಿ ನಾವು ನಂಬರ್ 7 ಲಕ್ಷ ಕೋಟಿ ಸರಿ ಸುಮಾರು 7 ಲಕ್ಷ ಕೋಟಿಯನ್ನ ತೆರಿಗೆನ ಕಟ್ತಾ ಇದೀವಿ. 7 ಲಕ್ಷ ಕೋಟಿ ತೆರಿಗೆಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕಟ್ತಿದೀವಿ ಅಂತಂದ್ರೆ ರಾಜ್ಯ ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತ ಅರ್ಥನಾ? ಅಂದ್ರೆ ಅಂತ ಅರ್ಥ ತೆರಿಗೆಯನ್ನು ಸುಮ್ಸುನೆ ಪುಕ್ಕಟ ಕಟ್ಬಿಡ್ತಾರ? ನಮ್ಮ ರಾಜ್ಯದ ಕಾಂಟ್ರಿಬ್ಯೂಷನ್ ಇಲ್ವಾ ಅಥವಾ ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಇಲ್ದಿರ 7 ಲಕ್ಷ ಕೋಟಿ ಹೋಗಿದ್ಯಾ? ಕೇಂದ್ರ ಸರ್ಕಾರ ಯಾವ ತರ ಇಂಟರ್ವ್ಯೂನ್ ಮಾಡಬೇಕು ಆ ತರ ಇಂಟರ್ವ್ಯೂನ್ ಮಾಡ್ತಾ ಇದೆ. ಓಕೆ, ಎಲ್ಲಿ ಕಡಿಮೆ ಮಾಡಕ್ ಸಾಧ್ಯವಾದ್ರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಕಡಿಮೆ ಮಾಡೇ ಮಾಡುತ್ತೆ. ಯಾಕೆಂದ್ರೆ ಕೊನೆಗೆ ಸರ್ಕಾರಕ್ಕೆ ಜನರ ಪರವಾಗಿ ಜನರ ಭಾವನೆಯನ್ನ ಅರ್ಥ ಮಾಡ್ಕೋಬೇಕು. ಆಯ್ತಾ? ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿತ್ತು ಅಂತಂದ್ರೆ, ನಿಷ್ಕ್ರಿಯವಾಗಿತ್ತು ಅಂತಂದ್ರೆ, ಸಾಮಾನ್ಯ ಜನರು ಅವ್ರ ಕಷ್ಟ ಗೊತ್ತಾಗ್ಲಿಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಇಂಟರ್ವ್ಯೂನ್ ಆಗಿ ಮಾಡ್ಲೇಬೇಕಾಗತ್ತೆ. ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ನಾವು ವಿ ಹ್ಯಾವ್ ರೀಚ್ ಟು ದಿ ಒಂದು ಲೆವೆಲ್ ವರ್ಗು ತಗೊಂಡು ಹೋಗಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ತಗೊಂಡು ಹೋಗಿದೀವಿ. ಮುಂದಿನ ದಿವಸದಲ್ಲಿ ಅದು ಆದ್ರೂ ಆಗ್ಬೋದು ಅದು. ಆಯ್ತಾ? ಬಟ್ ಇವತ್ತಿನ ದಿವಸ ಈ ಬೆಲೆ ಏರಿಕೆ ಕಾರಣಕ್ಕೆ ರಾಜ್ಯ ಸರ್ಕಾರನೇ ಹೊಣೆ. ಯಾಕೆಂದ್ರೆ ಅವರು ಆ ಪ್ರೈಸ್ ಫಿಕ್ಸೇಷನ್ ಕಮಿಟಿಲಿ ತುಂಬಾ ನಿಷ್ಕ್ರಿಯವಾಗಿದ್ದಾರೆ. ಪ್ರೈಸ್ ಜಾಸ್ತಿ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೇನೆ ರಾಜ್ಯ ಸರ್ಕಾರ. BMRCL ಪರವಾಗಿ ಬ್ಯಾಟ್ ಮಾಡಿದ್ದು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಈ 3-4 ತಿಂಗಳ ಕೆಳಗೆ ಅವರೇ ಸ್ಟಾರ್ಟ್ ಮಾಡಿದ್ದು. ಅದರಿಂದ ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿದು ದಿ ಸ್ಟಾರ್ಟಿಂಗ್ ಆಫ್ ದ ಮೀಟಿಂಗ್, ಎಂಡಿಂಗ್ ಆಫ್ ದ ಮೀಟಿಂಗ್ ನೋಡಿ, ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಎಂಡ್ ಆಯ್ತು ಅಂತ ನೀವು ಅದರದ್ದು ಕ್ರೊನಾಲಜಿ ಆಫ್ ದ ಇವೆಂಟ್ ನೋಡ್ಕೊಂಡು ಬಂತು ಅಂತಂದ್ರೆ ಇದನ್ನ ಜಾಸ್ತಿ ಇನಿಷಿಯೇಟ್ ಮಾಡಿದ್ದೇನೆ ರಾಜ್ಯ ಸರ್ಕಾರ. ಓಕೆ, ಈಗ ನೋಡೋಣ ಸರ್, ಏನಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ರೆ, ಜೊತೆಗೆ ಏನಂತಾರೆ ಬೆಂಗಳೂರು ಜನರಿಗೆ ಬೇಕಾಗಿರುವಂತದ್ದು ಮೆಟ್ರೋ ದರ ಕಡಿಮೆ ಆಗ್ಬೇಕು. ಯಾಕಂತ ಹೇಳಿದ್ರೆ 50 ರೂಪಾಯಿ ಅಷ್ಟೇ ಡಿಪಾಸಿಟ್ ಇರ್ತಿತ್ತು, 90 ರೂಪಾಯಿಗೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ಏನಂತೀವಿ, ಕೆಲವೊಂದು ಕಡೆಗಂತೂ 100% ದರ ಏರಿಕೆ ಆಗಿರುವಂತದ್ದು. ಇದನ್ನ ರಾಜ್ಯ ಸರ್ಕಾರ ಮಾಡಿದೀವ, ಕೇಂದ್ರ ಸರ್ಕಾರ ಮಾಡಿದೀವ, ಅಥವಾ ಇಬ್ರು ಸೇರ್ಕೊಂಡು 2 ಸರ್ಕಾರಗಳು ಸೇರ್ಕೊಂಡು ಮಾಡಿದೀವ ನೋಡೋಣಂತೆ. ಈ ದರ ಏರಿಕೆಯನ್ನ ಕಡಿಮೆ ಆಗ್ತದೆ ಎಂಬಂತ ಒಂದು ಭರವಸೆಯನ್ನು ನಾವು ಇಟ್ಕೊಳ್ಳೋಣ. ಯಾಕಂದ್ರೆ ಇಷ್ಟು ಹೊರೆಯನ್ನು ಇಟ್ಕೊಂಡ್ರೆ ಮೆಟ್ರೋ ಖಾಲಿ ಹೋಗ್ಬೇಕಾಗ್ತದೆ ನಾಳೆ. ಮತ್ತೆ ಬಸ್ಗಳ ಮೇಲೆ ಒತ್ತಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಈಗ ಇಷ್ಟೊತ್ತವರೆಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದಂತ ಬಿಜೆಪಿಯ ರಾಜ್ಯ ವಕ್ತಾರಾಗಿರುವಂತಹ ವಿಜಯ್ ಪ್ರಸಾದ್ ಸರ್ ಅವರಿಗೂ, ಅದೇ ರೀತಿಯಾಗಿ ಕೆಪಿಸಿಸಿಯ ವಕ್ತಾರಾಗಿರುವಂತಹ ರಘು ದೊಡ್ಡವರಿಗೂ ಕೂಡ ನಮ್ಮ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ ಅಂತೇಳಿ ದರ ಏರಿಕೆ ಆದಷ್ಟು ಬೇಗ ಕಡಿಮೆ ಆಗಲಿ ಎಂಬಂತದ್ದು ಜನರ ಬೇಡಿಕೆ ಏನಿದೆ ಅದನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈಡೇರಿಸಲಿ ಎಂಬಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.